ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಅಭಿವೃದ್ಧಿ ಅನ್ನೋದು ಒಂದೇ ರಾಜಕೀಯ ಅನ್ನೋದಾಗ್ಬಿಟ್ಟಿದ್ರೆ ರಾಜಕೀಯ ಪಕ್ಷಗಳಲ್ಲಿ ನೆಪ ಮಾತ್ರಕ್ಕೂ ಸಿದ್ಧಾಂತ, ವೈಚಾರಿಕತೆ, ಎಡಪಂಥೀಯ, ಬಲಪಂಥೀಯ, ಸಮಾಜವಾದ, ಜಾತ್ಯತೀತ, ಕಮ್ಯುನಿಸ್ಟ್ ಅನ್ನುವಂತಹ ಭೇದ ಭಾವ ಇರ್ತಾನೆ ಇರಲಿಲ್ಲ. ರಾಷ್ಟ್ರೀಯತೆ ಹಾಗೆ ರಾಷ್ಟ್ರದ ಅಭಿವೃದ್ಧಿ ಒಂದೇ ಮಾನದಂಡ ಆಗಬೇಕಾಗಿತ್ತು. ಆದರೆ ನಮ್ಮ ದೇಶದಲ್ಲಿ ಇರೋ ಪೊಲಿಟಿಕಲ್ ಪಾರ್ಟಿಗಳಲ್ಲಿ ಹಾಗೆ ರಾಜಕೀಯ ನಾಯಕರಲ್ಲಿ ತನ್ನದೇ ಆದ ಒಂದೊಂದು ಐಡೆಂಟಿಟಿ ಇದೆ. ಆ ಐಡೆಂಟಿಟಿ ಕಾರಣಕ್ಕೆ ಅವರನ್ನ ಫಾಲೋ ಮಾಡೋರ ಜನರು ಕೂಡ ಜಾಸ್ತಿ ಇದ್ದಾರೆ. ಒಬ್ಬರನ್ನ ಸಮುದಾಯದ ನಾಯಕನನ್ನಾಗಿ ಕಾಣೋ, ಮತ್ತೊಬ್ಬರನ್ನ ಸೋಷಿಯಲಿಸ್ಟ್ ಲೀಡರ್ ಆಗಿ ಮೆರೆಸೋ, ಇನ್ನೊಬ್ಬರನ್ನ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಹೆಗಲೇರಿಸೋ, ಹಿಂದುತ್ವದ ನಾಯಕ ಅಂತ ಕೇಸರಿ ತಿಲಕ ಇಟ್ಟು ಘೋಷಣೆ ಮೊಳಗಿಸೋ ವ್ಯವಸ್ಥೆ ನಮ್ಮ ಮಧ್ಯ ಇದೆ. ಈಗ ಆ ಸಿದ್ಧಾಂತದ ಕಾರಣಕ್ಕೆ, ಆ ವೈಚಾರಿಕತೆಯ ತಳಹದಿಯಲ್ಲಿ ಬಂದವರು ಎಐ ಯುಗದಲ್ಲೂ ಕೂಡ ರಾಜಕೀಯ ನಾಯಕರಲ್ಲಿ ನಮಗೆ ಕೇವಲ ಅಭಿವೃದ್ಧಿ ಹೊಂದಿದ್ರೆ ಸಾಕಾಗೋದಿಲ್ಲ, ನಮ್ಮ ಒಲವು ನಿಲುವುಗಳನ್ನು ಪ್ರಚುರಪಡಿಸುವಂತಹ, ಪ್ರಚಾರ ಮಾಡುವಂತಹ ಗಟ್ಟಿ ಧ್ವನಿಯೊಂದು ಸದಾ ಜೊತೆಗಿರಬೇಕು. ಆ ದನಿಗೆ ರಾಜಕೀಯ ಹುದ್ದೆಯೊಂದಿದ್ರೆ ಅದರಿಂದ ತಮಗಿಷ್ಟವಾಗುವ ಕಾರ್ಯಗಳನ್ನು ಯಾವುದೇ ಅಡೆತಡೆ ಇಲ್ಲದೆ ಮಾಡುವುದಕ್ಕೆ ಅನುಕೂಲ ಅಂತ ನಂಬಿಕೊಂಡವರು ಕೂಡ ತುಂಬ ಜನ ಇದ್ದಾರೆ. ಈ ತಲೆಮಾರಿನ ನಾಯಕರಲ್ಲಿ ಹಿಂದುತ್ವ ಅನ್ನೋ ಬ್ರ್ಯಾಂಡ್ ಲೇಪಿಸಿಕೊಂಡು ವೈಚಾರಿಕ ನಿಲುವುಗಳಿಗೆ ಬದ್ಧರಾಗಿ ಆ ಮೂಲಕ ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು ತುಂಬಾ ಮಂದಿ ಇದ್ದಾರೆ. ಅಂಥವರ ಸಾಲಲ್ಲಿ ಇತ್ತೀಚೆಗೆ ಮತ್ತೆ ಮತ್ತೆ ಚರ್ಚೆ ಆಗ್ತಾ ಇರುವಂತಹ ಹೆಸರೇ ಅನಂತ್ ಕುಮಾರ್ ಹೆಗ್ಡೆ. ಎಸ್, ಹಿಂದುತ್ವ, ರಾಷ್ಟ್ರೀಯತೆ ಅಂತ ಚಿಂತಿಸೋ ಒಂದು ವರ್ಗಕ್ಕೆ ಅನಂತ್ ಕುಮಾರ್ ಹೆಗ್ಡೆ ಈಗ ಭರವಸೆಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮ ರಾಜ್ಯ ಬಿಜೆಪಿಯ ಮೇಲೆ ಇಲ್ಲಿನ ಬಹುತೇಕ ಬಿಜೆಪಿಯ ಹಾರ್ಡ್ ಕೋರ್ ಮತದಾರರಿಗೆ ಸಮಾಧಾನವಂತೂ ಇಲ್ಲ. ಕಾರಣ ಇನ್ನೂ ತುಂಬ ಇವೆ, ಆ ವಿಷಯ ಈಗ ಬೇಡ. ಆದರೆ ಇಂದಿಗೂ ಬಹುದೊಡ್ಡ ಸಂಖ್ಯೆಯಲ್ಲಿ ಮೋದಿಯವರನ್ನ ಪ್ರೀತಿಸುವ ಹಾಗೆ ಅವರಿಗಾಗಿ ಬಿಜೆಪಿಗೆ ಮತ ಹಾಕೋ ಒಂದು ವರ್ಗ ಎಲ್ಲೆಡೆ ಇದೆ. ಇದಕ್ಕೆ ಕರ್ನಾಟಕ ಏನು ಹೊರತಲ್ಲ. ಈ ಹಾರ್ಡ್ ಕೋರ್ ಮೋದಿ ಅಭಿಮಾನಿಗಳು ಯಾವುದೋ ಬಿಜೆಪಿ ನಾಯಕನ ಚೇಲಾನಂತೆಯೋ ಅಥವಾ ಬಕೆಟ್ ಹಿಡಿದು ಓಡಾಡಿಕೊಂಡು ಇಲ್ಲ. ಆದರೆ ಮೋದಿಯವರ ಪರ ಒಂದು ಸಮರ್ಥವಾದ ವಾದ ಮಂಡಿಸಬಲ್ಲ ವರ್ಗ ಇದೆ. ಗುಜರಾತ್ ಮಾದರಿಯನ್ನ ಅನುಸರಿಸಿ ರಾಜ್ಯದಲ್ಲಿ ಕಳೆದ ಎಲೆಕ್ಷನ್ನಲ್ಲಿ ಅನೇಕ ಹಿರಿಯ ಬಿಜೆಪಿ ನಾಯಕರಿಗೆ ಟಿಕೆಟ್ ನಿರಾಕರಿಸಿ ಏನಾಯ್ತು? ಉತ್ತರ ನಮ್ಮ ಕಣ್ಮುಂದೆನೇ ಇದೆ. ಇಡೀ ದೇಶದಲ್ಲಿ ಕರ್ನಾಟಕವನ್ನ ತನ್ನ ಹೊಸ ರಾಜಕೀಯ ತಂತ್ರವನ್ನ ಟ್ರಯಲ್ ಅಂಡ್ ಎರರ್ ಮಾಡಿ ನೋಡೋ, ಪ್ರಯೋಗ ಶಾಲೆಯನ್ನಾಗಿಸೋ ಕೇಂದ್ರ ಬಿಜೆಪಿಗೆ ಕರ್ನಾಟಕದಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟ್ ಏನ್ ಮಾಡ್ತು, ಅದರಿಂದ ಏನಾಯ್ತು ಗೊತ್ತೇ ಇದೆ. ಅದರ ಎಫೆಕ್ಟ್ ತಟ್ಟೆ ಇದೆ. ರಾಜ್ಯದಲ್ಲಿ ಬಿಜೆಪಿಗೆ ಮತ ಹಾಕೋದು ಅನಿವಾರ್ಯ ಅನ್ನುವಂತಹ ಸನ್ನಿವೇಶ ಸೃಷ್ಟಿಯಾದ್ರೆ ಅದಕ್ಕೆ ಹಿಂದುತ್ವ, ರಾಷ್ಟ್ರೀಯತೆಯೇ ಪ್ರಮುಖ ಕಾರಣವಾಗಬಹುದು. ಕಾಂಗ್ರೆಸ್ನವ್ರ ಮೇಲೆ ಒಂದು ಆರೋಪ ಯಾವಾಗಲೂ ಇರುತ್ತೆ, ಅಲ್ಪಸಂಖ್ಯಾತರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ. ಹೀಗಿರುವಾಗ ಹಿಂದೂ ಸಮಾಜವನ್ನ ಕಡೆಗಣಿಸಿದಷ್ಟು ಬಿಜೆಪಿಗೆ ವರದಾನವಾಗುತ್ತೆ ಅನ್ನೋ ಮಾತು ಕೂಡ ಇದೆ. ಹಿಂದೂ ಸಮಾಜವನ್ನ ಹೀಯಾಳಿಸಿ, ಕಡೆಗಣಿಸಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಬಹುದಾ? ಇದಕ್ಕೆ ಕಾಲ ಉತ್ತರ ಕೊಡುತ್ತೆ. ಆದರೆ ರಾಜ್ಯ ಬಿಜೆಪಿ ವಿರೋಧ ಪಕ್ಷವಾಗಿ ಯಶಸ್ವಿಯಾಗಿದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಸಾಮಾನ್ಯ ಬಿಜೆಪಿಯ ಕಾರ್ಯಕರ್ತರನ್ನ ಈ ಪ್ರಶ್ನೆಯನ್ನ ಕೇಳ್ಬಿಟ್ರೆ ಏನ್ ಹೇಳ್ತಾರೆ ಅಂದ್ರೆ ಉತ್ತರ ಇಲ್ಲ ಅನ್ನೋದೇ ಆಗಿರುತ್ತೆ. ಇಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ತುದಿಗಾಲಲ್ಲಿ ನಿಂತಿರೋರೇ ತುಂಬಾ ಜನ ಇದ್ದಾರೆ. ಜೊತೆಗೆ ಕೇಂದ್ರಕ್ಕೆ ಸಂಸದರಾಗಿ ಹೋಗಿರೋ ಎಷ್ಟೋ ನಾಯಕರು ಮರಳಿ ರಾಜ್ಯ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ತುದಿಗಾಲಲ್ಲಿ ನಿಂತಿರೋದು ಕೂಡ ಅಷ್ಟೇ ಸತ್ಯ. ಹೀಗಿರುವಾಗ ಹಿಂದೂ ಪರ ಹೋರಾಟ ಹಾಗೆ ರಾಷ್ಟ್ರೀಯ ವಿಚಾರಧಾರೆ ವಿಷಯದಲ್ಲಿ ಅನಂತ್ ಕುಮಾರ್ ಹೆಗ್ಡೆ ಯಾವತ್ತಿಗೂ ಮುಂಚೂಣಿಯಲ್ಲಿರೋ ನಾಯಕ. ಸಾಮಾಜಿಕ ಅಭಿವೃದ್ಧಿ ಕೆಲಸಗಳಲ್ಲಿ ಅನಂತ್ ಕುಮಾರ್ ಹೆಗ್ಡೆ ಅವರು ಸ್ವಲ್ಪ ಹಿಂದೆ ಸರಿದಿದ್ರು ಅನ್ನೋ ಆರೋಪ ಏನಿದೆ ಅದನ್ನ ಕೆಲವರು ಒಪ್ಕೊಳ್ಳೇಬೇಕಾಗತ್ತೆ. ಅನಂತ್ ಕುಮಾರ್ ಹೆಗ್ಡೆ ತನ್ನ ಕಲ್ಪನೆಯ ಅಭಿವೃದ್ಧಿಯ ವ್ಯಾಖ್ಯಾನವನ್ನ ಅನೇಕ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಮತ್ತೆ ಅದು ಚರ್ಚೆಗೂ ಕೂಡ ಅರ್ಹವಾಗಿರೋ ವಿಷಯನೇ. ಹಿಂದೂ ಹೋರಾಟದಲ್ಲಿ ಅಕ್ಷರಶಃ ಮೈದಾನಕ್ಕೆ ಧುಮುಕಿ ಹೋರಾಡಿದ ಕೆಲವು ನಾಯಕರಲ್ಲಿ ಅನಂತ್ ಕುಮಾರ್ ಹೆಗ್ಡೆಯವರು ಪ್ರಮುಖರಾಗಿ ಕಾಣಿಸ್ಕೊಳ್ತಾರೆ. ಅಂದು ಮೈಸೂರಿನ ದೇವರಾಜ ಮಾರುಕಟ್ಟೆಯಲ್ಲಿ ಕೂಲಿ ಕೆಲಸ ಮಾಡಿ ತುತ್ತು ಅನ್ನ ಸಂಪಾದನೆ ಮಾಡ್ತಾ ಇದ್ದ ಅನಂತ್ ಕುಮಾರ್ ಹೆಗ್ಡೆ ಅನ್ಯ ಮತೀಯರು ನಡೆಸೋ ಮತಾಂತರವನ್ನ ತಡೆಗಟ್ಟುವುದಕ್ಕೆ ಅವರಲ್ಲಿ ಒಬ್ಬರಾಗಿ ಬದುಕಿ ಅವರ ಕರಾಳ ಮುಖವನ್ನ ಅನಾವರಣಗೊಳಿಸಿದ್ದು ಈಗ ಇತಿಹಾಸ. ವೈಯಕ್ತಿಕ ಕಾರಣನೋ ಅಥವಾ ಆರೋಗ್ಯದ ಸಮಸ್ಯೆನೋ ಏನೋ ಒಂದಿಷ್ಟು ಕಾಲ ಅನಂತ್ ಕುಮಾರ್ ಹೆಗ್ಡೆ ಸಾರ್ವಜನಿಕ ಜೀವನದಿಂದ ದೂರ ಸರಿದಿದ್ದು ನಿಜ.
ಆಗೆಲ್ಲ ಅವರ ಮೇಲೊಂದು ಸಣ್ಣ ಕೋಪ ಸಹಜವಾಗಿ ಅವರ ಫಾಲೋವರ್ಸ್ಗೆ ಇದ್ದೇ ಇತ್ತು. ರಾಜ್ಯದಲ್ಲೆಲ್ಲೋ ಹಿಂದೂಗಳ ಹತ್ಯೆಯಾಗ್ಬಿಟ್ರೆ, ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾದಂತಹ ಹೇಳಿಕೆಗಳು ಬಂದಾಗ ನೆನಪಾಗ್ತಾ ಇದ್ದಿದ್ದೆ ಅನಂತ್ ಕುಮಾರ್ ಹೆಗಡೆ. ಕಳೆದ ಸಂಸತ್ ಚುನಾವಣೆಯ ಕೊನೆಯಲ್ಲಿ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಅನಂತ್ ಕುಮಾರ್ ಅವರ ಮನೆಗೆ ಧಾವಿಸಿ ಬಂದ ಅವರ ಅಭಿಮಾನಿಗಳು ಮತ್ತೆ ನೀವು ರಾಜಕಾರಣದಲ್ಲಿ ಸಕ್ರಿಯರಾಗಬೇಕು ಅಂತ ಪಟ್ಟು ಹಿಡಿದ್ರು. ಅನಂತ್ ಕುಮಾರ್ ಮತ್ತೆ ಸಂಘಟನೆಯ ಕೆಲಸಕ್ಕೆ ಹೋಗ್ಬಿಟ್ರು. ಬಹುಶಃ ಅವರಲ್ಲೊಂದು ದ್ವಂದ್ವ ಇತ್ತೋ ಏನೋ, ಪ್ರೀತಿಸೋ ಜನರ ಬಿಡಲಾಗದಷ್ಟು ಒಂದ್ ಕಡೆ, ಹಾಗೆ ಮತ್ತೆ ರಾಜಕೀಯ ಬೇಡ ಅನ್ನುವಂಥ ತಮ್ಮದೇ ಮನಸ್ಸಿನ ನಿರ್ಧಾರ ಇನ್ನೊಂದು ಕಡೆ. ಕೊನೆಗೆ ಟಿಕೆಟ್ ನೀಡಿದ್ರೆ ಸ್ಪರ್ಧೆ ಮಾಡೋ ಮನಸ್ಸನ್ನು ಕೂಡ ಮಾಡಿದ್ರು. ಇದು ಅವರ ಅನೇಕ ಭಾಷಣಗಳಲ್ಲೂ ಕೂಡ ವ್ಯಕ್ತವಾಗ್ತಾ ಇತ್ತು. ತನ್ನ ಸಾಮಾಜಿಕ ಜೀವನದ ಬಹುಪಾಲನ್ನ ಹಿಂದುತ್ವಕ್ಕೆ ಮೀಸಲಿಟ್ಟ ಅನಂತ್ ಕುಮಾರ್ ಹೆಗಡೆ ಯಾವತ್ತಿಗೂ ಭ್ರಷ್ಟಾಚಾರ ಮಾಡಲಿಲ್ಲ, ವಸೂಲಿಗೂ ಕೂಡ ಇಳಿಲಿಲ್ಲ. ಕೊನೆಗೆ ಅವರಿಗೆ ಚುನಾವಣೆಯ ಟಿಕೆಟ್ ನಿರಾಕರಿಸಲಾಯಿತು. ಆದರೆ ವಿಚಿತ್ರ ನೋಡಿ, ಈಗಲೂ ಅನಂತ್ ಕುಮಾರ್ ಹೆಗಡೆ ಮರಳಿ ರಾಜಕೀಯಕ್ಕೆ ಬರಬೇಕು ಅಂತ ಅನೇಕರು ಬಯಸ್ತಾ ಇದ್ದಾರೆ. ಹಿಂದುತ್ವದ ಬೋರ್ಡ್ ಹಾಕೊಂಡು ಜಾತಿಯ ಕೋಟೆ ನಿರ್ಮಿಸಿಕೊಂಡು ರಾಜಕೀಯ ಮಾಡೋ ಸಾಮಾನ್ಯ ರಾಜಕಾರಣಿಗಳ ಮಧ್ಯೆ ಅನಂತ್ ಕುಮಾರ್ ಹೆಗಡೆ ಮಾತ್ರ ವಿಭಿನ್ನವಾಗಿ ನಿಲ್ಲೋದ್ರಲ್ಲಿ ಅನುಮಾನವೇ ಬೇಡ. ಉತ್ತರ ಕನ್ನಡದ ವಿಷಯಕ್ಕೆ ಬಂದರೆ 2018ರಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಅಖಾಡಕ್ಕೆ ಧುಮುಕಿ ಬಿಜೆಪಿ ಸ್ಥಾನವನ್ನ ಇಲ್ಲಿ ಭದ್ರಗೊಳಿಸಿದ್ರು. ಆದರೆ ಸದ್ಯಕ್ಕೆ ರಾಜ್ಯ ಬಿಜೆಪಿಗೆ ಅನಂತ್ ಕುಮಾರ್ ಹೆಗಡೆ ಬೇಡ ಆಗ್ಬಿಟ್ಟಿದ್ದಾರೆ. ಕಾರಣ ಇನ್ನೂ ನಿಗೂಢ. ಅನಂತ್ ಮುನ್ನೆಲೆಗೆ ಬಂದ್ರೆ ಒಂದಷ್ಟು ಟೊಳ್ಳು ಪೊಳ್ಳುಗಳೆಲ್ಲ ಹಾರಿ ಹೋಗುವುದಂತೂ ಸತ್ಯ. ಹಾಗಾಗಿ ಅನಂತ್ ಅವರನ್ನ ತಟಸ್ಥವಾಗಿಡೋದ್ರಲ್ಲೇ ರಾಜ್ಯ ಹಾಗೆ ರಾಷ್ಟ್ರ ಬಿಜೆಪಿಯ ನಾಯಕರು ಯಶಸ್ವಿಯಾಗಿದ್ದಾರೆ ಅನ್ನೋ ಮಾತು ಕೂಡ ಕೇಳ್ಬರತ್ತೆ. ಆದ್ರೆ ಹಿಂದೂ ನಾಯಕರಿಗೆ ಈಗ ಮತ್ತೆ ಅನಂತ್ ನೆನಪಾಗ್ತಾ ಇದ್ದಾರೆ. ಬಹುಶಃ ಸಕ್ರಿಯ ರಾಜಕಾರಣದಿಂದ ಅನಂತ್ ಸಂಪೂರ್ಣವಾಗಿ ಹಿಂದೆ ಸರಿದು ಬಿಟ್ಟಿದ್ದಾರೆ. ಮರಳಿ ರಾಜಕಾರಣಕ್ಕೆ ಅವರು ಬರ್ತಾರಾ? ಇದೊಂದು ದೊಡ್ಡ ಪ್ರಶ್ನೆ. ಇಂದಿಗೂ ಅನಂತ್ ಕುಮಾರ್ಗೆ ಇಡೀ ರಾಜ್ಯಾದ್ಯಂತ ಹಿಂದೂ ಮತಗಳನ್ನ ಕ್ರೋಢೀಕರಿಸೋ ಬಲ ಅಂತೂ ಇದ್ದೇ ಇದೆ. ಆದ್ರೆ ದೈಹಿಕವಾಗಿ ಅವರು ಬಳಲಿರೋ ಸುದ್ದಿಯಲ್ಲಿರೋದ್ರಿಂದ ಮುಂಚೆ ಇದ್ದ ತರ ಅನಂತ್ ಕುಮಾರ್ ಮತ್ತೆ ನಮಗೆ ಸಿಗೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. 2018ರಲ್ಲಿ ಕುಮಟಾ, ಕಾರವಾರ ಹಾಗೆ ಭಟ್ಕಳ ಈ 3 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಅನಂತ್ ಕುಮಾರ್ ಕಾರಣ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಇದಲ್ಲದೆ ಹಳಿಯಾಳದಲ್ಲಿ ಕೂಡ ಸುನಿಲ್ ಹೆಗಡೆ ಸೋತಿದ್ದು ಸಣ್ಣ ಅಂತರದಲ್ಲಿ. ಕರ್ನಾಟಕ ಒಂದೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೇ ಎಲೆಕ್ಷನ್ ನಡೆದ್ರೂ ಹಿಂದುತ್ವ ಹಾಗೆ ರಾಷ್ಟ್ರೀಯತೆ ಪ್ರಮುಖ ವಿಷಯ ಆಗತ್ತೆ. ಅಭಿವೃದ್ಧಿಯ ಚರ್ಚೆಯ ನಡುವೆ ದೇಶದ ಮೂಲ ಸತ್ವವೂ ಕೂಡ ಚುನಾವಣಾ ವಿಷಯ ಆಗಿರೋದ್ರಲ್ಲಿ ತಪ್ಪೇನು ಅಂತ ಕೆಲವರು ಕೇಳ್ತಾರೆ. ರಾಷ್ಟ್ರೀಯ ಹಿತಾಸಕ್ತಿ ರಾಜ್ಯ ಚುನಾವಣೆಯಲ್ಲೂ ಕೂಡ ಪ್ರಮುಖ ವಿಷಯವಾಗಿ ಮತವಾಗಿ ಬದಲಾದ್ರೆ ಆಶ್ಚರ್ಯ ಇಲ್ಲ. ಇನ್ನು ಅನಂತ್ ಕುಮಾರ್ ಹೆಗಡೆ ಅವರು ಸಾರ್ವಜನಿಕ ಜೀವನದಿಂದ ಬಹಳ ದೂರ ಆಗಿದ್ದಾರೆ. ಪಾರ್ಟಿ ಅವರಿಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟಿಲ್ಲ. ಮತ್ತೆ ಸಾರ್ವಜನಿಕ ಜೀವನಕ್ಕೆ ಮರಳಿ ಬರೋದು ಬಹುತೇಕ ಡೌಟ್ ಅನ್ನುವಂಥ ವಿಚಾರದ ಮಧ್ಯೆ ಏಕಾಏಕಿ ಈಗ ರೀಸೆಂಟ್ ಆಗಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ಹಿಂದೂ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಇವರು ಭಾಗಿಯಾಗಿದ್ರು. ಲೋಕಸಭಾ ಟಿಕೆಟ್ ನಿಮಗೆ ಇಲ್ಲ ಅಂತ ಹೇಳಿದಾಗ ಉಸ್ತುವಾರಿಯೊಬ್ರು ಅನಂತ್ ಕುಮಾರ್ ಹೆಗಡೆ ಅವರನ್ನ ಮಾತುಕತೆಗೆ ಕರೆದಾಗ್ಲೂ ಹೆಗಡೆ ಅವರು ಹೋಗಿರಲಿಲ್ಲ. ಅದಾದ್ಮೇಲೆ ಕೇಂದ್ರದ ಅತ್ಯಂತ ದೊಡ್ಡ ನಾಯಕರ ಕಚೇರಿಯಿಂದ ಒಂದಿಬ್ಬರಿಗೆ ಕರೆ ಬಂದಿತ್ತು. ಅನಂತ್ ಕುಮಾರ್ ಹೆಗಡೆ ಮಾತುಕತೆಗೆ ಸಿಗಬಹುದಾ ಅಂತ ವಿಚಾರಿಸಿದ್ರು. ಅದಕ್ಕೆ ನನಗೀಗ ಅವ್ರ ಜೊತೆ ಮಾತನಾಡೋದಕ್ಕೆ ಏನೂ ಉಳ್ಕೊಂಡಿಲ್ಲ ಅಂತ ತಿಳಿಸ್ಬಿಡಿ ಅಂತ ಅನಂತ್ ಕುಮಾರ್ ಹೆಗಡೆ ಅವರೇ ಕಡ್ಡಿ ಮುರಿದ ರೀತಿ ಹೇಳ್ಬಿಟ್ಟಿದ್ರು. ರಾಜಕೀಯದಲ್ಲಿ ತುಂಬಾ ನೇರವಂತಿಕೆ ಅನ್ನೋದು ಕೆಲವೊಂದ್ಸಲ ಲಾಭನೂ ತಂದ್ಕೊಡ್ಬಹುದು, ನಷ್ಟವನ್ನು ಕೂಡ ಮಾಡಬಹುದು. ಈಗ ರಾಜ್ಯ ಬಿಜೆಪಿ ಒಳಗಡೆ ಹಾಗೆ ಹೊರಗೆ ಯಾರು ಯಾರಿಗೆ ಯಾವ ನಾಯಕರು ಬೇಕೋ ಬೇಡವೋ ಗೊತ್ತಿಲ್ಲ. ಇದು ರಾಜಕೀಯ. ಕಾರ್ಯಕರ್ತರಿಗೆ ಇಷ್ಟ ಆಗೋ ವ್ಯಕ್ತಿ ಅನೇಕ ಸಲ ಪಾರ್ಟಿಯ ಒಳಗಿನ ನಾಯಕರಿಗೆ ಇಷ್ಟ ಆಗೋದಿಲ್ಲ. ಪಾರ್ಟಿ ಒಳಗಡೆ ಇಷ್ಟ ಆಗೋ ವ್ಯಕ್ತಿ ಅನೇಕ ಸಲ ಕಾರ್ಯಕರ್ತರು ಇಷ್ಟಪಡೋದಿಲ್ಲ. ಅದು ಎಲ್ಲಾ ಪಾರ್ಟಿಯೊಳಗೂ ಕೂಡ ಇರುವಂತಹ ಸಾಮಾನ್ಯ ನಿಯಮ. ಆದ್ರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಜೀವ ಕೊಡೋರು, ಬೆಳೆಸೋರು ಕಾರ್ಯಕರ್ತರು. ಅವರೇ ಬ್ಯಾನರ್ ಬಂಟಿಂಗ್ ಕಟ್ಟೋರು. ಅವರು ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ನಾಯಕನನ್ನಾಗಿ ಮಾಡಬಹುದು, ಎಂಥವರಿಗಾದ್ರೂ ವಿಲನ್ ರೋಲ್ ಅನ್ನ ಕೊಡಬಹುದು. ಸೊ ಮುಂದಿನ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಕಾರ್ಯಕರ್ತರು ಯಾರನ್ನ ಹೀರೋ ಮಾಡ್ತಾರೆ, ಇನ್ಯಾರನ್ನ ವಿಲನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಮೊದಲೇ ಹೇಳಿದ ಹಾಗೆ ಬಿಜೆಪಿಯಲ್ಲಿ ಟಿಕೆಟ್ ಕೈ ತಪ್ಪಿದ ಮೇಲೆ ಸಾರ್ವಜನಿಕವಾಗಿ ಒಂದು ರೀತಿ ಮೌನಕ್ಕೆ ಶರಣಾಗ್ಬಿಟ್ಟಿದ್ರು ಅನಂತ್ ಕುಮಾರ್ ಹೆಗಡೆ ಅವರು. ಬರೋಬ್ಬರಿ 2 ವರ್ಷಗಳಾದ್ಮೇಲೆ ಈಗ ಭಟ್ಕಳದ ಸಾರ್ವಜನಿಕ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರು. ಹಿಂದೂ ಸಂಗಮ ಸಮಾವೇಶದಲ್ಲಿ ಭಾಗಿಯಾಗಿ ತಮ್ಮ ಎಂದಿನ ಶೈಲಿಯಲ್ಲೇ ಘರ್ಜಿಸಿದ್ದಾರೆ. 90% ಋಷಿಗಳು ಬ್ರಾಹ್ಮಣರಲ್ಲ, ವಾಲ್ಮೀಕಿ, ವಿಶ್ವಾಮಿತ್ರ ಬ್ರಾಹ್ಮಣರಲ್ಲ. ಈ ದೇಶದಲ್ಲಿ ಜಾತಿಗೆ ಎಂದೂ ಬೆಲೆ ಇರಲಿಲ್ಲ, ಯೋಗ್ಯತೆಗೆ ಮಾತ್ರ ಬೆಲೆ ಇತ್ತು. ಇಂದು ಜಾತಿಗೆ ಬೆಲೆ ಕೊಟ್ಟಿದ್ದು ನಮ್ಮಂತಹ ಬುದ್ಧಿವಂತರು. ಇತಿಹಾಸ ಓದಿದ್ರೆ ಸತ್ಯ ತಿಳಿಯುತ್ತೆ ಅಂತ ಹೇಳಿದ ಅವರು, ಜಾತ್ಯತೀತತೆ ಅಂದ್ರೆ ಅದು ಹಿಂದುತ್ವ. ಬೇರೆ ರಾಷ್ಟ್ರಗಳಿಂದ ಬಂದವರಿಗೆ ಮಸೀದಿ, ಚರ್ಚ್ ಕಟ್ಟೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂದ್ರೆ ನಮ್ಗಿಂತ ದೊಡ್ಡ ಜಾತ್ಯತೀತರು ಯಾರಿದ್ದಾರೆ?
ತಾಕತ್ತಿದ್ರೆ ಬಾಂಗ್ಲಾದೇಶಕ್ಕೆ ಹೋಗಿ ಜಾತ್ಯತೀತೆಯ ಪಾಠ ಮಾಡಿ ಅಂತ ಸವಾಲ್ ಕೂಡ ಹಾಕಿದ್ರು. ಹಾಗೆ ನಮ್ಮನ್ನ ಮುಸ್ಲಿಮರು ಅಥವಾ ಕ್ರಿಶ್ಚಿಯನ್ನರು ಸೋಲಿಸ್ಲಿಲ್ಲ, ಹಿಂದೂಗಳನ್ನ ಸೋಲಿಸಿದ್ದು ಹಿಂದೂಗಳೇ, ನಮ್ಮವರೇ ಆದ ಜಯಚಂದ ಹಾಗೆ ಮಲ್ಲಪ್ಪ ಶೆಟ್ಟಿ ಅಂತಹ ದ್ರೋಹಿಗಳು. ನಾವು ಒಂದಾಗದೇ ಇದ್ರೆ ನಮ್ಮ ಪರಿಸ್ಥಿತಿ ಗೋವಿಂದ ಗೋವಿಂದ ಆಗುತ್ತೆ ಅಂತ ಹೇಳಿದ್ರು. RSS ಮುಗಿಸ್ತೀವಿ ಅಂತ ಹೇಳೋರು ಭ್ರಮೆಯಲ್ಲಿದ್ದಾರೆ. ಹುಲಿ ಸಿಂಹವನ್ನ ಯಾರೂ ದೇವರಿಗೆ ಬಲಿ ಕೊಡೋದಿಲ್ಲ, ಕುರಿಯನ್ನಷ್ಟೇ ಬಲಿ ಕೊಡೋದು. ನಮ್ಮ ಸಂಘಟನೆಯನ್ನ ಯಾರಿಂದಾನೂ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ತಮ್ಮ ಹಳೆ ಶೈಲಿಯಲ್ಲೇ ಆ ಖದರ್ನಲ್ಲೇ ಭಾಷಣ ಮಾಡಿ ಗಮನ ಸೆಳೆದಿದ್ದಾರೆ. ಹೀಗಿರುವಾಗ ಅನೇಕ ಮಂದಿ ಅನಂತ್ ಕುಮಾರ್ ಹೆಗಡೆ ಅವರು ಮತ್ತೆ ರಾಜಕಾರಣಕ್ಕೆ ಮರಳ್ತಾರಾ, ಬಿಜೆಪಿ ಇವರಿಗೆ ಟಿಕೆಟ್ ಕೊಡೋ ಮನಸ್ಸು ಮಾಡುತ್ತಾ ಮುಂದಿನ ದಿನಗಳಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಇದಕ್ಕೆ ಅನಂತ್ ಕುಮಾರ್ ಹೆಗಡೆ ಅವರು ಏನು ಹೇಳಬಹುದು, ಅವರ ನಿಲುವು ಯಾವ ರೀತಿಯಾಗಿರಬಹುದು? ಒಂದಷ್ಟು ಅನಾರೋಗ್ಯದ ಸಮಸ್ಯೆ ಇದ್ದೇ ಇದೆ, ಈ ಹಿಂದೆ ಕೂಡ ಇಂಥ ಕಾರಣಗಳನ್ನು ಅವರು ಕೊಟ್ಟಿದ್ರು. ಸೊ ಮತ್ತೆ ಸಕ್ರಿಯರಾಗಿ ರಾಜಕಾರಣದಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಅಂದರೆ ಇದು ಕೂಡ ತುಂಬ ಮುಖ್ಯವಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಅವರ ನಿಲುವು ನಿರ್ಧಾರ ಯಾವ ರೀತಿಯಾಗಿರುತ್ತೆ, ಬಿಜೆಪಿ ವರಿಷ್ಠರು ಈ ವಿಚಾರದಲ್ಲಿ ಯಾವ ರೀತಿ ಚರ್ಚೆ ಮಾಡಬಹುದು, ಡಿಸೈಡ್ ಮಾಡಬಹುದು, ಕಾದು ನೋಡಬೇಕಾಗತ್ತೆ. ಸೊ ನಿಮ್ಮ ಪ್ರಕಾರ ಅನಂತ್ ಕುಮಾರ್ ಹೆಗಡೆ ಅವರು ವಾಪಸ್ ರಾಜಕಾರಣಕ್ಕೆ ಮರಳಬೇಕಾ, ಅವರಿಗೆ ಟಿಕೆಟ್ ಸಿಗಬೇಕಾ, ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ಗೆನೆ ಅವರನ್ನ ಆಯ್ಕೆ ಮಾಡಬೇಕು ಅಂತ ಕೂಡ ಕೆಲವರು ಅವರ ಅನುಯಾಯಿಗಳಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು ಹೇಳ್ಕೊಳ್ತಾ ಇದ್ದಾರೆ. ಅದರಂತೆ ಆಗುತ್ತಾ? ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ. Subscribe to One India and never miss an update. Download the One India app now.